ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೇ ತಿಂಗಳು 2014ರಲ್ಲಿ 71 ರೂಪಾಯಿ 41 ಪೈಸೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇತ್ತು. 71 ರೂಪಾಯಿ 41 ಪೈಸೆ ಪೆಟ್ರೋಲ್ ಬೆಲೆ ಇತ್ತು. ಡೀಸೆಲ್ ಬೆಲೆ 56 ರೂಪಾಯಿ 71 ಪೈಸೆ ಇತ್ತು. ಇವತ್ತು ಎಷ್ಟಾಗಿದೆ ನೋಡಿ, 110 ರೂಪಾಯಿ 83 ಪೈಸೆ ಪೆಟ್ರೋಲು, ಆಮೇಲೆ 98 ರೂಪಾಯಿ 89 ಪೈಸೆ ಡೀಸೆಲು. ಅವತ್ತು ಗ್ಯಾಸ್ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ 412 ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ. ಅಡಿಗೆ ಮನೆ ಗ್ಯಾಸು 412 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 915 ರೂಪಾಯಿ 50 ಪೈಸೆ. 915 ರೂಪಾಯಿ 15 ಪೈಸೆ ಅಂದ್ರೆ ಸುಮಾರು ಡಬಲ್ಗಿಂತ ಜಾಸ್ತಿ, 503 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಯಾಕೆ ಕಾರಣ? ನಾನು ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಮೆರಿಕನ್ ಡಾಲರ್ ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅಂತಕ್ಕಂಥದ್ದು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ 65ರಿಂದ 70 ರೂಪಾಯಿ ಬಂದ್ಬಿಟ್ಟಿತ್ತು ಕ್ರೂಡ್ ಆಯಿಲ್ ಬೆಲೆ. ಅದನ್ನ ಕನ್ಸ್ಯೂಮರ್ಸ್ ಯಾರು ಪೆಟ್ರೋಲ್ ಬಳಸ್ತಾರೆ, ಡೀಸೆಲ್ ಬಳಸ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ $65 $70 ಆಗಿತ್ತು. ಆದ್ರೂ ಕೂಡ ಟ್ರಾನ್ಸ್ಫರ್ ಮಾಡಲಿಲ್ಲ. ಈಗಲೂ ಕಡಿಮೆ ಇದೆ, 100 ಒಳಗಡೆ ಇದೆ. ಆದ್ರೂ ಏರಿಸಿದ್ದಾರೆ ಪೆಟ್ರೋಲ್. 4 ಸಾರಿ ಏರಿಸಿದ್ದಾರೆ. 7 ರೂಪಾಯಿ 52 ಪೈಸೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಗುತ್ತಾರೆ. ಸಾಮಾನ್ಯ ಜನ ಕಷ್ಟ ಸಿಕ್ಕಾಗುತ್ತದೆ. ಸೊ ಅದರಿಂದ ನರೇಂದ್ರ ಮೋದಿಯವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ. ಸಾಮಾನ್ಯ ಜನರನ್ನು ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿರ್ತಕ್ಕಂಥದ್ದು. ಬಹುಶಃ ನಿಮಗೂ ಕೂಡ ಸ್ಕೂಲ್ನಲ್ಲಿ ಓಡಾಡ್ತೀನಿ ನೀವು ಜಾಸ್ತಿಯಾಗಿ, ನಿಮಗೂ ಕೂಡ ಇದರ ಬಿಸಿ ತಟ್ಟುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕಾರ್ನಲ್ಲಿ ಓಡಾಡೋರು ಬಹಳ ಕಡಿಮೆ.
ಮೋಟರ್ ಬೈಕ್ನಲ್ಲಿ ಜಾಸ್ತಿ ಓಡಾಡೋರು. ನೀವು ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ನನಗೆ ಇನ್ನೊಂದು ಫಂಕ್ಷನ್ ಇದೆ. ನಾನು ಸುರ್ಜೇವಾಲಾ ಅವರು ಕರೆದ್ರು ಅಂತ ಬಂದಿದ್ದೆ. ನಾನು ಇನ್ನೊಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ಬೇಕಾಗಿದೆ. ಈಗ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಸುರ್ಜೇವಾಲಾ ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.